ಕೇಂದ್ರ ಬಜೆಟ್ನಿಂದ ದೇಶದ ಮಧ್ಯಮ ವರ್ಗಕ್ಕೆ ಬಿಗ್ ರಿಲೀಫ್ ಏನಾದರೂ ಸಿಗುತ್ತಾ ಈ ಬಾರಿಯಲ್ಲಿ? ಕಾರಣ GDP ಹೇಳಿಕೊಳ್ಳುವಂಥ ಮಟ್ಟದಲ್ಲಿ ಅಭಿವೃದ್ಧಿ ಆಗಲಿಲ್ಲ, ಮುಂದೆ ಗುರಿ ಇಟ್ಕೊಂಡಿದ್ದಾರೆ. ಈ ಬಾರಿ ಸಂಶೋಧನಾ ಕ್ಷೇತ್ರ, ಅಭಿವೃದ್ಧಿ ಕ್ಷೇತ್ರದಲ್ಲಿ ಅಂಥ ಸಾಧನೆ ಮಾಡಲಿಕ್ಕೆ ಆಗಲಿಲ್ಲ. ಸೊ ಒಂದು ಟೈಮ್ನಲ್ಲಿ ಏನು ಮಾಡಬಹುದು? ಬಜೆಟ್ ಮಂಡನೆಗೆ ಕೌಂಟೌನ್ ಅಂತೂ ಸ್ಟಾರ್ಟ್ ಆಗಿಬಿಟ್ಟಿದೆ. ಜನಸಾಮಾನ್ಯರಲ್ಲಂತೂ ನಿರೀಕ್ಷೆ ಜಾಸ್ತಿ ಆಗ್ತಾ ಇದೆ. ನಿರಂತರವಾಗಿ ಬೆಲೆ ಏರಿಕೆ ಆಗಿದೆ, ಹಣದುಬ್ಬರ ಇದೆ, ಜನರ ಕೈಗೆ ಎಟಕ್ತಾ ಇಲ್ಲ ಅನೇಕ ಪದಾರ್ಥಗಳು. ಹಾಗಾಗಿ ಇಂತಹ ಪರಿಸ್ಥಿತಿಯಲ್ಲಿ ಜನ ಇರಬೇಕಾದ್ರೆ ಇವರ ಬದುಕನ್ನು ಹಸನು ಮಾಡುವತ್ತ ಈ ಬಜೆಟ್ ಇರುತ್ತಾ? ಯಾವುದರ ಬೆಲೆ ಇಳಿಯುತ್ತೆ, ಯಾವುದು ಏರುತ್ತೆ, ಯಾವುದಕ್ಕೆ ಒಂದು ಕೊಡುಗೆ ಸಿಗುತ್ತೆ ಇಲ್ಲಿ ಅಂತ ಪ್ರಶ್ನೆ ಇದೆ. IT ಸ್ಲ್ಯಾಬ್ ಬದಲಾವಣೆಗೆ, ಇನ್ಕಮ್ ಟ್ಯಾಕ್ಸ್ ಸ್ಲ್ಯಾಬ್ ಬದಲಾವಣೆಗೆ ಬಹುದಿನಗಳಿಂದ ಬೇಡಿಕೆ ಇದೆ. ಒಂದು ಕಾಮನ್ ಮ್ಯಾನ್ನ ಬೇಡಿಕೆ ಅದು. ನೋಡಿ, ನಿಮಗೆ ಶ್ರೀಮಂತರಿಗೆ ಅಂತ ಬಂದಾಗ ಅನೇಕರು ಬ್ಯಾಂಕ್ ಲೋನ್ಗಳಲ್ಲೇ ಕಾಲ ಕಳೆದುಬಿಟ್ಟಿರ್ತಾರೆ. ಬ್ಯಾಂಕ್ ಲೋನ್ ತಗೋ, ಅಲ್ಲೆಲ್ಲ ಒಂದಷ್ಟು ಉದ್ಯಮವನ್ನು ಸ್ಥಾಪನೆ ಮಾಡಿರ್ತಾರೆ ಅವರು. ಜೊತೆಗೆ ಅವರಿಗೆ ಕಾರ್ಪೊರೇಟ್ ಟ್ಯಾಕ್ಸ್ ಅಂತ ಬಂದಾಗ ಸರಿಸುಮಾರಾಗಿ 8% ಕಡಿಮೆ ಆಯಿತು. ಶ್ರೀಮಂತರಿಗೆ ಆ ಶಕ್ತಿ ಇರುತ್ತೆ, ತೆರಿಗೆಯನ್ನು ಕಟ್ಟಬಲ್ಲರು. ಅಗ್ರಿ, ಕೈಗಾರಿಕೆಗಳನ್ನು ಮಾಡ್ತಾರೆ, ಕೆಲಸ ಕೊಡ್ತಾರೆ, ಉದ್ಯೋಗ ಸೃಷ್ಟಿ ಮಾಡ್ತಾರೆ, ಎಲ್ಲ ಓಕೆ ಇದ್ದರೂ ಕೂಡ ಶ್ರೀಮಂತರ ಬಳಿಯಲ್ಲಿ ಉತ್ಪತ್ತಿ ಕೂಡ ಇರುತ್ತೆ ಅಂತ. ಉತ್ಪತ್ತಿ ಇರುತ್ತೆ, ಉತ್ಪತ್ತಿ ಇರೋರಿಗೆ ತೆರಿಗೆ ಕಟ್ಟೋಕ್ಕೆ ತುಂಬ ಕಷ್ಟ ಆಗಲಾರದು. ಇನ್ನು ಬಡವರು ಅಂತ ಬಂದಾಗ ಬಡವರ ಬಳಿಯಲ್ಲಿ ಹಣನೇ ಇರಲ್ಲ. ಅವರು GSTಲೇ ಕಟ್ಟಿಬಿಡ್ತಾರೆ. ಅವರು ಪರೋಕ್ಷ ತೆರಿಗೆಯಲ್ಲೇ ಕಟ್ಟೋದೇ ಬಡವ. ಕೂಲಿ ಮಾಡೋನು ಕೂಡ ಒಂದು ಟೀ ಕುಡಿದ್ರೆ, ಒಂದು ಇಡ್ಲಿ ತಿಂದರೆ ಅವನು ಕೂಡ ಟ್ಯಾಕ್ಸ್ ಕಟ್ಟಬೇಕು. ಅವನೇನು ಫ್ರೀಯಾಗಿ ತಿಂತಾ ಇಲ್ಲ ಈ ದೇಶದಲ್ಲಿ. ಸುಮಾರು ಜನಗಳ ಕಲ್ಪನೆ ಹೇಗೆ ಅಂದರೆ, ಬಡವರೇನು ತೆರಿಗೆನೇ ಕಟ್ಟಲ್ಲ, ಬರೀ ಇನ್ಕಮ್ ಟ್ಯಾಕ್ಸರು ಮಾತ್ರ ಅಂತ. ನೋ, ಒಂದು ಟೀ ಕುಡಿಲಿ, ಒಂದು ಮೊಸರು ಪ್ಯಾಕೆಟ್ ತೊಗೊಳ್ಳಿ, ಒಂದೇನಾದರೂ ಒಂದು ಗೋಧಿ ತೊಗೊಳ್ಳಿ, ಚಪಾತಿ ತೊಗೊಳ್ಳಿ, ಎಲ್ಲದಕ್ಕೂ ಅವನು ಕೂಡ ಟ್ಯಾಕ್ಸನ್ನು ಕಟ್ತಾ ಇದ್ದಾನೆ. ಆದರೆ ಅದು ಪರೋಕ್ಷ ತೆರಿಗೆ ಕ್ಯಾಟಗರಿಗೆ ಬರುತ್ತೆ. ಇಲ್ಲೇನಾಗಿದೆ, ಈ IT ಸ್ಲ್ಯಾಬಲ್ಲಿ ಮಧ್ಯಮ ವರ್ಗ ಇದ್ದಾರಲ್ಲ, ನಿರಂತರವಾಗಿ ಟ್ಯಾಕ್ಸ್ ಕಟ್ಕೊಂಡು ಬರ್ತಿರೋದೇ ಅವರು. ಅಂಥವರಿಗೆ ಒಂದು ರಿಲೀಫ್ ಸಿಗುತ್ತಾ ಇದರಲ್ಲಿ. ಬಹುದಿನಗಳ ಬೇಡಿಕೆಯನ್ನು ಕಾಮನ್ ಮ್ಯಾನ್ ಇಟ್ಟಿದ್ದಾನೆ ಇಲ್ಲಿ. ಈ ಬಾರಿಯ ಬಜೆಟ್ ದೇಶದ ಅಭಿವೃದ್ಧಿಗೆ ಉತ್ತೇಜನ ಅಂಥೇಳಿ ಪ್ರಧಾನಿ ಮೋದಿ ಅವರು ಹೇಳಿದ್ದಾರೆ. ಇಂದಿನಿಂದ ಆರಂಭವಾದಂಥ ಬಜೆಟ್ ಅಧಿವೇಶನದ ಮೇಲೆ ಅಪಾರ ನಿರೀಕ್ಷೆಗಳಿದೆ ಇಲ್ಲಿ. ನಾಳೆ ಬೆಳಗ್ಗೆ 11 ಗಂಟೆಗೆ ಬಜೆಟನ್ನು ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸ್ತಾ ಇದ್ದಾರೆ. ಪ್ರಧಾನಿ ಮೋದಿ ಸರ್ಕಾರದ 3ನೇ ಅವಧಿಯ ಮೊದಲ ಪೂರ್ಣ ಪ್ರಮಾಣದ ಬಜೆಟ್ ಇದು. ಭಾರತ ಪ್ರಪಂಚದ 3ನೇ ಆರ್ಥಿಕ ಶಕ್ತಿಯಾಗಲಿಕ್ಕೆ ಈ ಬಜೆಟ್ ಬಲ ತುಂಬುತ್ತಾ? ಹೆಚ್ಚುತ್ತಿರುವ ನಿರುದ್ಯೋಗ ಪ್ರಮಾಣ, ಬೆಲೆ ಏರಿಕೆಗೆ ಈ ಒಂದು ಬಜೆಟಿಂದ ಪರಿಹಾರ ಸಿಗುತ್ತಾ ಇಲ್ಲಿ? ಕಿಸಾನ್ ಕ್ರೆಡಿಟ್ ಕಾರ್ಡ್ ಮಿತಿ ಹೆಚ್ಚಳ ಮಾಡ್ತಾರಾ ಪ್ರಧಾನಿ ಮೋದಿ ಅವರು ಅಥವಾ ನಿರ್ಮಲಾ ಸೀತಾರಾಮನ್ ಅವರು ಅಂತೇಳಿ ದೊಡ್ಡ ಒಂದು ಪರೀಕ್ಷೆನೂ ಇದೆ, ನಿರೀಕ್ಷೆ ಕೂಡ ಇದೆ ಇಲ್ಲಿ. ಇನ್ನೊಂದು ಕಡೆ ಆದಾಯ ತೆರಿಗೆ ಮಿತಿ 10 ಲಕ್ಷ ರೂಪಾಯಿವರೆಗೂ ಯಾರು ಟ್ಯಾಕ್ಸೇ ಕಟ್ಬೇಡ್ರಪ್ಪ, ನಿಮ್ಮ ಆದಾಯ 10 ಲಕ್ಷ ರೂಪಾಯಿ ಇದ್ದರೂ ಕೂಡ ಟ್ಯಾಕ್ಸ್ ಕಟ್ಟಕ್ಕೆ ಹೋಗಬೇಡಿ ಅಂತೇನಾದರೂ ಹೇಳ್ತಾರಾ? ಕಿಸಾನ್ ಕ್ರೆಡಿಟ್ ಕಾರ್ಡ್ನ ಸಾಲ ಮಾಡ್ಕೊಳ್ಳೋದು ಮಿತಿ ಇರುತ್ತಲ್ವ, ಆ ಮಿತಿ ಏರಿಕೆ ಮಾಡ್ತಾರಾ? ಬೆಲೆ ಏರಿಕೆಯಿಂದ ತತ್ತರಿಸಿರ್ತಕ್ಕಂಥ ಜನತೆಗೆ ರಿಲೀಫ್ ಸಿಗುತ್ತಾ ಇದರಿಂದ? ಸ್ಮಾರ್ಟ್ಫೋನ್, ಲ್ಯಾಪ್ಟಾಪ್, LED TV, ಕ್ಯಾಮೆರಾ ಲೆನ್ಸ್ ದರ ಇಳಿಕೆ ಆಗುತ್ತಾ? ಗ್ಯಾಜೆಟ್ ಸಾಧನಗಳ ಸುಂಕದ ದರ ಇಳಿಕೆ ಸಾಧ್ಯತೆ ಅಂತ ಹೇಳಲಾಗ್ತಾ ಇದೆ. ಸ್ವಂತ ಜನರೇಟಿವ್ AI ಮಾಡೆಲ್ ಹೊಂದಬೇಕು ಅಂಥೇಳಿ ಅನುದಾನವನ್ನು ಬಿಡುಗಡೆ ಮಾಡುತ್ತಾ ಕೇಂದ್ರ? ಇಂಡಿಯಾ AI ಮಿಷನ್ ಅಡಿಯಲ್ಲಿ AI ತಂತ್ರಜ್ಞಾನ ಅಭಿವೃದ್ಧಿಗೆ ಒತ್ತು ಕೊಡಲಾಗ್ತಾ ಇದೆ. ಕಾರಣ, ಅಮೆರಿಕ AI ತಂತ್ರಜ್ಞಾನವನ್ನು ಮಾಡಿಯಾಗಿತ್ತು. ಚೀನಾದ ಕಡೆಯಿಂದ ಡೀಪ್ ಸೀಕ್ ಬಂದು ಅಮೆರಿಕವನ್ನು ಆ ತಂತ್ರಜ್ಞಾನದ ವಿಚಾರದಲ್ಲಿ ಮೆಟ್ಟಿ ನಿಂತಾಗಿದೆ ಇದೀಗ. ಇಂಡಿಯನ್ ಅಂಥದ್ದು ಏನಾದರೂ ಮಾಡಬೇಕಲ್ಲ. ಕಾಮರ್ಸ್ ಕ್ಷೇತ್ರಕ್ಕೆ ಒತ್ತು ನಿರೀಕ್ಷೆ ಇಟ್ಕೊಳ್ಳಲಾಗಿದೆ. ಸರಕು ಸಾಗಣೆ, ಜನರ ಪ್ರಯಾಣಕ್ಕೆ ಒಂದೇ ರೈಲು ಯೋಜನೆಯನ್ನು ಮಾಡಲಾಗುತ್ತೆ. ಬ್ಯಾಂಕ್ ಸಾಲ ಸರಳ ನೀತಿ, ಕೃಷಿ ಉತ್ಪನ್ನಗಳಿಗೆ ಬೆಂಬಲ ಬೆಲೆ, ಈ ರೀತಿ ಒಂದಷ್ಟು ನಿರೀಕ್ಷೆಗಳು ಇಲ್ಲಿವೆ. ಇನ್ನೊಂದು ಕಡೆ ಗೋಲ್ಡ್ ಅಂತ ಬಂದಾಗ, ಗೋಲ್ಡ್ ಇಂಪಾರ್ಟೆಂಟ್ ಇಲ್ಲಿ. ಈ ವರ್ಷದ ಕಡೆಗೆ 10 ಗ್ರಾಮ್ 24 ಕ್ಯಾರೆಟ್ನ ಬಂಗಾರದ ಬೆಲೆ ಅಥವಾ ಅಪರಂಜಿ ಚಿನ್ನ ಅಂತ ಕರೀತಾರಲ್ಲ, ಇದರ ಬೆಲೆ 1 ಲಕ್ಷ ಆಗಿಬಿಡುತ್ತಾ ಅಂತ. ಅಲ್ಲಿಗೆ 1 ಗ್ರಾಮ್ 10,000 ರೂಪಾಯಿ ಆಯಿತು ಅಂತ. ಬಂಗಾರದ ಬೆಲೆ 1 ಲಕ್ಷ ರೂಪಾಯಿಗಳನ್ನು ಕೂಡ ದಾಟಬಿಡುತ್ತಾ ಈ ಬಾರಿ ಬಜೆಟ್ನಲ್ಲಿ ಚಿನ್ನದ ಆಮದು ಸುಂಕ ಹೆಚ್ಚಳವಾಗುತ್ತಾ? ಚಿನ್ನವನ್ನು ಬೇರೆ ಕಡೆಯಿಂದ ನಮ್ಮ ದೇಶಕ್ಕೆ ತೆಗೆದುಕೊಂಡು ಬರಬೇಕಾದರೆ ಅದರ ಆಮದಿನ ಮೇಲೆ ಸುಂಕವನ್ನು ಜಾಸ್ತಿ ಹಾಕ್ತಾರಾ, ಟ್ಯಾಕ್ಸ್ ಜಾಸ್ತಿ ಹಾಕ್ತಾರಾ ಅಂತ. ಸುಂಕ ಹೆಚ್ಚಳ ಆದರೆ ನಿರೀಕ್ಷೆಗಿಂತ ಮೀರಿ ಚಿನ್ನದ ಬೆಲೆ ನಾಗಾಲೋಟದಲ್ಲಿ ಓಡುತ್ತೆ. ಇದೇ ವರ್ಷದಲ್ಲಿ 10 ಗ್ರಾಮ್ ಚಿನ್ನ 1 ಲಕ್ಷ ರೂಪಾಯಿ ದಾಟುವಂತಹ ಅಂದಾಜಿದೆ. ಬರೀ ಕಳೆದ 31 ದಿನಗಳಲ್ಲಿಯೇ 6,000 ರೂಪಾಯಿ ಹೆಚ್ಚಳವನ್ನು ಕಂಡಿದೆ 10 ಗ್ರಾಮ್ಗೆ ಚಿನ್ನ. 10 ಗ್ರಾಮ್ ಚಿನ್ನದ ಬೆಲೆ ಬರೋಬ್ಬರಿ 82,165 ರೂಪಾಯಿ ಇದೆ. ಕಳೆದ ಬಾರಿಯ ಬಜೆಟಲ್ಲಿ ಚಿನ್ನ ಇಳಿಕೆಯಾಗಿತ್ತು, ಆಮದು ಸುಂಕವನ್ನು ಇಳಿಕೆ ಮಾಡಲಾಗಿತ್ತು. ಇದರಿಂದ 104% ಬೆಳವಣಿಗೆಯನ್ನು ಕಂಡಿತ್ತು ಹಳದಿ ಲೋಹದ ಆಮದು. ಯಾವಾಗ ಟ್ಯಾಕ್ಸ್ ಕಡಿಮೆ ಆಗುತ್ತೋ ಆಮದು ಮಾಡ್ಕೊಳ್ಳೋರು ಜಾಸ್ತಿ ಆಮದು ಮಾಡ್ಕೊಂಡ್ಬಿಡ್ತಾರೆ. ಆಯ್ತಪ್ಪ, ಟ್ಯಾಕ್ಸ್ ಕಡಿಮೆ ಇದೆಲ್ಲ ಕೊಟ್ಬಿಡಿ ಈ ಟೈಮಲ್ಲಿ ಅಂತ ಹೇಳಿ. ಯಾವಾಗ ಟ್ಯಾಕ್ಸ್ ಜಾಸ್ತಿ ಮಾಡ್ತಾರೋ, ಅಯ್ಯೋ ಅಷ್ಟೊಂದು ಟ್ಯಾಕ್ಸ್ ಕೊಟ್ಬಿಟ್ಟು ನಾನು ಯಾಕಪ್ಪ ತರಲಿ ಅಂತ ಹೇಳಿ ಆಮದು ಮಾಡ್ಕೊಳ್ಳೋಕೆ ಹೋಗಲ್ಲ. ಆಮದು ಸುಂಕ ಇಳಿಕೆಯಿಂದ ಚಿನ್ನದ ಬೆಲೆ 4,000 ರೂಪಾಯಿ ಕುಸಿತ ಹೊತ್ತಿಗೆ. ಬೆಲೆ ಇಳಿತಾ ಇದ್ದಂತೆ ಬಂಗಾರದ ಬೇಡಿಕೆಯಲ್ಲಿ ಭಾರಿ ಹೆಚ್ಚಳ ಕಂಡುಬರುತ್ತೆ. ಚಿನ್ನದ ಆಮದು ಹೆಚ್ಚಿದಷ್ಟು ವಿದೇಶಿ ವಿನಿಮಯದ ಮೇಲೆ ಭಾರಿ ಒತ್ತಡ ಕೂಡ ಉಂಟಾಗುತ್ತೆ. ಇದು ಜಾಗತಿಕ ಮಾರುಕಟ್ಟೆಯಲ್ಲಿ ರೂಪಾಯಿ ಮೌಲ್ಯ ಕುಸಿಯುವಂತೆ ಮಾಡಿಬಿಡುತ್ತೆ.
ಇದನ್ನು ತಪ್ಪಿಸಬೇಕಾದ್ರೆ ಚಿನ್ನದ ಆಮದು ಸುಂಕ ರೂಪಾಯಿನ ಗಟ್ಟಿ ಮಾಡಬೇಕು, ಇನ್ನೂ ಬಲ ಮಾಡಬೇಕು. ಏನೋ ಒಂದು ಡಾಲರ್ಗೆ ಎಷ್ಟು ಸಿಗುತ್ತಪ್ಪ, ಎಷ್ಟು ರೂಪಾಯಪ್ಪ ಒಂದು ಡಾಲರ್ಗೆ ಅಂತ ಕೇಳಿದಾಗ 83, 82, 85 ಅಂತ ಮಾತಾಡ್ತೀವಲ್ಲ, ಅಷ್ಟೆಲ್ಲ ಇಲ್ಲದೆ ಒಂದು 60 ರೂಪಾಯಿ, 65 ರೂಪಾಯಿ, 70 ರೂಪಾಯಿ ಅಂತ ಮಾತಾಡಬೇಕು ಅಂತ ಹೇಳಿದ್ರೆ ಈ ಚಿನ್ನದ ಆಮದು ಸುಂಕ ಹೆಚ್ಚಳ ಮಾಡೋದು ಅನಿವಾರ್ಯ ಆಗುತ್ತೆ. ಎಲ್ಲ ಕಾರಣಗಳಿಂದ ಈ ಬಾರಿ ಆಮದು ಸುಂಕವನ್ನು ಹೆಚ್ಚಿಸ್ತಾರೆ ಅಂತ ಹೇಳಲಾಗ್ತಾ ಇದೆ.